14ನೇ ಅಧ್ಯಾಯ. ಈ ಅಧ್ಯಾಯದ ಒಂದು ಸೂಚನೆ, ಸಹಸಮಿಗೆ ಶಾಂಭವಿಯುರಣದಲ್ಲಿ ಬಹುಪರಾಕ್ರಮನಃ ನಿಶುಂಭನ ವಿಹಿತವೆನೆ ಖಡ್ಗದಲ್ಲಿ ಕಡಿದು ಇಳುಹಿದಳು ಮಸ್ತಕವ. ರಕ್ತ ಬೀಜನ ಸಾವ ಕಾಣುತ್ತ ಶಕ್ತರಗ ಸುಂಬಾನಿ ಸುಂಬರು ರತನಯನಗಳಿಂದ ಕೋಪೋದ್ರೇಕವನು ತಾಳಿ ಯುಕ್ತ ಬಲ ಸಹಿತಂಬನ ಅತ್ಯುಕ್ತವಾಗಿ ಮುಕ್ತಿ ಕಳೆಯು ವ್ಯಕ್ತವಲ್ಲದೆ ಉಳಿವೆ ಬೆಲೆ ಸುಲಿಸಿದರು ಮಹಸರವಾ. ಗಳು ಮಹತ್ರಾಣದಿಂದಲೇ ಪರಿದಳಾಶರವೃಷ್ಟಿ ಸಂಕುಳ ಸುರಿದಳ ಕೋಕಳೆಯ ಕಾರ್ಮಳೆ ಕವಿದ ತೆರನಂತೆ ಕರಹರಿಸಿಕೊಳ್ಳುತ್ತು ಭಯದೈತ್ಯರು ಹಿರಿಜಲಮ್ಮನ ದೇಹ ಕೂಕಣಿ ಕಲವಳೆಯ ನಿಮ್ ಸಾಕ್ಷಿ ಪುಟಗಳ ತಗುಲಿಸಿದರೆಂದ ಸರ್ವವರದು ಕಂಡು ಆದಳು ಹತ್ತು ಮುಖ ಭುಜ ವಸ್ತ್ರ ಮೂಗಿದು ಮತ್ತೆ ಶೋಣಾಂಬರವು ಶ್ವೇತಾವರ್ಣಾಂಗ ತಿಲಿಕ ಕತ್ತಿ ಕತಿಲಾಂಗುಲವು ಶಾಖವು ಮುತ್ತಿನ ಪರನಿಂದ ಮೂತುವ ತಳಂಬೋಲ್ ಮಹ ಸರಸ್ವತಿಯಾಗಿ ತೋರಿದಳು. ಕಡಿದು ಕೆಳಗಿದಳ ಸರವರಿ ಖಡಿಯ ಮಾಡಿದಳ ನಿಶುಂಭನ ಕಡುದ ನವ ಸಾರಥಿಯ ಪಜ್ಜಯ ಭಯವಶದೆಗಳನ್ನು ಕಿರಿಯಿಡುತ್ತಲ ಸುರೇಂದ್ರ ಕಡುದವ ಕೊಡನೆ ಕಿರಿಯುತ ದೇವಿ ಶರಕೆಯು ಹಿಡಿದು ಮರೆ ಚರ್ಮವನು ತೋರಿದ ನಾಪರಾಂಬಳಿಗೆ ಖಡ್ಗ ಬೆಳಕಿಗೆ ತಿಳಿಜೆ ದಿವಿಜರ ದೇಹ ತುಂಬೆನ್ ತೊಳಗೆ ಮೂತ್ರಿಸಿಕೊಂಡರೈತಿ ಕದಿಪರು ಮೊದಲಾಗಿ ಬಳಿಕ ಹೇಳುವುದೇನು ಹಾಯನ್ ಕಲಗುಮತಿಯ ಕರಿಸಿ ಶುಂಭದ ತಲೆಯ ಮೇಲೆಯು ಮೈದ ಫಲ ಫಲ ಜನಲು ದೈತ್ಯಗಣ ಆಯ ಮುಂಚದ ಮುಂಗಲ ಚರ್ವಾಣಿ ಕಡಿದಳು ಖಡ್ಗ ಚರ್ಮವ ಕೋಯನುತ ಕೂಗುತ್ತಲಿ ಶಕ್ತಿಯ ತುಡುಕುತ್ತಲಿ ಮತ್ತೆ ಮಾಯವಿಲ್ಲದೆ ನಡೆದನ ನಿರ್ಮಾಣೆಯ ಗುರಿಗೆ ಗದರಿ ಬಿಜರು ಕೋಯನುತ ತಿರುವಿತ್ತ ಪರ ದೇವತೆಯ ಕೇಳೆಂದ ಇಡಲು ಶಕ್ತಿಯನುಗಳದು ಉರಿಯೊಡನೆ ಬುಗುಡುತ್ತ ಬರಲು ಚಕ್ರದ ಕಡಿದಳದ ನಾನು ಅಭಿಮುಖವು ಆದುದು ಸುದರ್ಶನವು ಕಿಡಿಗದರು ತಾಕಳನು ಶೂಲವ ಜಡಿದು ಎತ್ತಲಿ ಕಾಗ ಕಾರ್ಪೊಗೆ ಹಿಡಿದು ತೋರಣ ರಂಗ ಕಾಣಿಸದಂತೆ ಕೇಳೆಲ್ಲ.